ಹಲೋ ಫ್ರೆಂಡ್ಸ್, ಇವತ್ತು ನಾವು ಪರಿಚಯ ಪಡುವ ಮೂವಿ 2010ರಲ್ಲಿ ಕೊರಿಯನ್ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿರುವ ಒಂದು ಸೀರಿಯಲ್ ಕಿಲ್ಲರ್ ಮೂವಿಯಾಗಿದೆ, ಐ ಸೋ ದ ಡೆವಿಲ್. ಈ ಮೂವಿ ತುಂಬಾ ಪಾಪ್ಯುಲರ್ ಆಗಿರುವ ಕೊರಿಯನ್ ಮೂವಿಯಾಗಿದೆ. ತುಂಬಾ ವೈಲೆನ್ಸ್ ಇರುವಂತಹ ಮೂವಿಯಾಗಿದೆ. ದಿಸ್ ಈಸ್ ಶಯಾ ಮೂವೀಸ್ ವಿ ಗಾನ್ ಟಾಕ್ ಅಬೌಟ್ ಐ ಸೋ ದ ಡೆವಿಲ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ಚಾನೆಲ್ಗೆ ಇದು ನಿಮ್ಮ ಮೊದಲ ಭೇಟಿಯಾಗಿದ್ದರೆ ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳಿಗೆ ಯಾವತ್ತೂ ಪ್ರೀತಿಯ ಸ್ವಾಗತವಿದೆ. ಸಿನಿಮಾದ ಆರಂಭದಲ್ಲಿ ಯಾರೂ ಇಲ್ಲದ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಯೆಲ್ಲೋ ಕಲರ್ ವ್ಯಾನ್ ಒಬ್ಬರು ಡ್ರೈವ್ ಮಾಡುತ್ತಿದ್ದಾರೆ. ಹೀಗೆ ಅವನು ಮುಂದೆ ಹೋಗುತ್ತಿರುವಾಗ ಅಲ್ಲಿ ಒಂದು ಕಾರ್ ಬ್ರೇಕ್ ಡೌನ್ ಆಗಿ ನಿಂತಿರೋದು ಗಮನಿಸುತ್ತಾನೆ. ಆ ಕಾರಿನ ಒಳಗೆ ಒಬ್ಬಳು ಹುಡುಗಿ ಇದ್ದಳು. ಇದು ಬೇರೆ ಯಾರೂ ಅಲ್ಲ, ನಮ್ಮ ನಾಯಕನ ಹೆಂಡತಿ. ಅವಳು ಫೋನಿನಲ್ಲಿ ಅವಳ ಹಸ್ಬೆಂಡ್ ಜೊತೆ ಮಾತನಾಡುತ್ತಿದ್ದಳು. ಅಲ್ಲಿ ಆ ವ್ಯಾನ್ ಡ್ರೈವರ್ ಬಂದು ಕೇಳುತ್ತಾನೆ, ಮೇಡಮ್ ನಿಮಗೆ ಏನಾದರೂ ಹೆಲ್ಪ್ ಬೇಕಾ? ಕಾರ್ ಬ್ರೇಕ್ ಡೌನ್ ಆಗಿದೆ ಅಲ್ವಾ? ಆವಾಗ ಆಕೆ ಹೇಳುತ್ತಾಳೆ, ಪರವಾಗಿಲ್ಲ ಬೇಡ, ನನ್ನನ್ನು ಪಿಕ್ ಮಾಡಲು ಬೇರೆ ಗಾಡಿ ಬರ್ತಾ ಇದೆ. ಈ ವ್ಯಕ್ತಿ ಬಂದು ಕೇಳಿದ ವಿಷಯವನ್ನೆಲ್ಲ ಅವಳು ಫೋನ್ನಲ್ಲಿ ಅವಳ ಗಂಡನ ಜೊತೆ ಶೇರ್ ಮಾಡುತ್ತಾಳೆ. ಇವಾಗ ನಮ್ಮ ಹೀರೋವನ್ನು ತೋರಿಸುತ್ತಾರೆ. ಇವನ ಹೆಸರು ಲೀ. ಇವನೊಬ್ಬ ಡಿಟೆಕ್ಟಿವ್. ಓಕೆ ಸರಿ, ನೀನು ಟೆನ್ಷನ್ ಏನು ಆಗಬೇಡ. ಅದುವರೆಗೆ ಕಾರ್ ಒಳಗಡೆ ಲಾಕ್ ಮಾಡಿ ಸೇಫಾಗಿ ಕುಳಿತುಕೋ. ನಿನ್ನ ಬರ್ತ್ಡೇ ಆಗಿ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲು ಸಾಧ್ಯವಾಗಲಿಲ್ಲ. ಐ ಆಮ್ ವೆರಿ ಸಾರಿ ಅಂತ ಹೇಳುತ್ತಾನೆ. ಹೀಗೆ ಮಾತನಾಡುತ್ತಿರುವಾಗ ಸಡನ್ ಆಗಿ ಆ ವ್ಯಕ್ತಿ ಬಂದು ಪುನಃ ಕಾರು ಡೋರನ್ನು ನಾಕ್ ಮಾಡುತ್ತಾನೆ. ನಿನ್ನನ್ನು ಪಿಕ್ ಮಾಡಲು ಬರುವ ವ್ಯಕ್ತಿ ಇನ್ನೂ ಬಂದಿಲ್ಲಲ್ವಾ? ಲೇಟ್ ಆಗಬಹುದೇನೋ? ನಿನ್ನನ್ನು ನಾನು ಡ್ರಾಪ್ ಮಾಡುವ ಅಂತ ಹೇಳುತ್ತಾನೆ. ಇಲ್ಲ ಸರ್, ಪರವಾಗಿಲ್ಲ, ಗಾಡಿ ಈಗ ಬರಬಹುದು. ಇವನಾಗಿದ್ದಾನೆ ಸೀರಿಯಲ್ ಕಿಲ್ಲರ್. ಈತನು ಮಾತನಾಡುವ ರೀತಿ ಹಾಗೂ ಈತನನ್ನು ನೋಡುವಾಗ ಆಕೆಗೆ ಭಯ ಆಯಿತು. ಅವನಾದರೆ ಅಲ್ಲಿಂದ ಹೋಗೋದು ಕೂಡ ಇಲ್ಲ. ಅಲ್ಲೇ ಆ ವ್ಯಾನ್ ನಿಂತಿತ್ತು. ಹಾಗೆ ಆ ವ್ಯಾನ್ ನಂಬರ್ ನೋಡಲು ಆಕೆ ಕಾರ್ ಲೈಟನ್ನು ಅಡ್ಜಸ್ಟ್ ಮಾಡುತ್ತಾಳೆ. ಆವಾಗ ಸಡನ್ ಆಗಿ ಆ ವ್ಯಕ್ತಿ ಕಾರ್ ಗ್ಲಾಸನ್ನು ಬ್ರೇಕ್ ಮಾಡುತ್ತಾನೆ. ಆವಾಗ ನಾಯಕಿ ಆ ನೆಕ್ಸ್ಟ್ ಡೋರ್ ಓಪನ್ ಮಾಡಲು ಟ್ರೈ ಮಾಡುತ್ತಾಳೆ, ಆದರೆ ಅದು ಓಪನ್ ಆಗುತ್ತಿರಲಿಲ್ಲ. ಆವಾಗ ಆ ವ್ಯಕ್ತಿ ಕಾರ್ ಗ್ಲಾಸನ್ನು ಹುಡಿ ಮಾಡಿ ಆಕೆಯ ತಲೆಗೆ ಏಟು ಕೊಟ್ಟು ಪ್ರಜ್ಞೆ ತಪ್ಪಿಸಿದ್ದಾನೆ. ಅಲ್ಲಿಂದ ನೆಕ್ಸ್ಟ್ ಸೀನ್ ಆಕೆಯನ್ನು ತೋರಿಸುತ್ತಾರೆ. ಅವಳಿಗೆ ಸ್ವಲ್ಪ ಪ್ರಜ್ಞೆ ಬಂದಾಗ ಅವಳು ಬೇರೆ ಯಾವುದೋ ಒಂದು ಪ್ಲೇಸ್ನಲ್ಲಿದ್ದಾಳೆ. ಅವಳನ್ನು ಪ್ಲಾಸ್ಟಿಕ್ನಲ್ಲಿ ಮಲಗಿಸಿದ್ದಾನೆ. ಅದಲ್ಲದೆ ಫುಲ್ಲು ರಕ್ತದಲ್ಲಿ ಮುಳುಗಿದ್ದಳು. ನಿನ್ನನ್ನು ಕೊಲೆ ಮಾಡಲು ತುಂಬ ಈಸಿ, ನಿನ್ನ ಸ್ಕಿನ್ ತುಂಬಾ ಸಾಫ್ಟ್ ಇದೆ, ಅದರಿಂದ ನನ್ನ ಕೆಲಸ ಈಸಿಯಾಗಿ ಆಗುತ್ತೆ ಅಂತ ಹೇಳಿ ಅಲ್ಲಿರುವ ಕತ್ತಿಯಲ್ಲಿ ತುಂಬ ಶಾರ್ಪ್ ಇರುವ ಕತ್ತಿಯನ್ನು ತೆಗೆದುಕೊಳ್ಳುತ್ತಾನೆ. ಆವಾಗ ಆಕೆ ಹೇಳುತ್ತಾಳೆ, ಪ್ಲೀಸ್ ಸರ್, ನನ್ನನ್ನು ಏನು ಮಾಡಬೇಡ, ನಾನು ಪ್ರೆಗ್ನೆಂಟ್, ಸುಮ್ಮನೆ ಬಿಡು ಅಂತ ಕೇಳುತ್ತಿದ್ದಾಳೆ. ಇದು ಕೇಳಿದ ಆ ಸೀರಿಯಲ್ ಕಿಲ್ಲರ್ ಏನೋ ಥಿಂಕ್ ಮಾಡಿದ ಹಾಗೆ ತೋರಿಸಿ ಸಡನ್ ಆಗಿ ಕಟ್ ಮಾಡುತ್ತಾನೆ. ಹೀಗೆ ಕಟ್ ಮಾಡುತ್ತಿರುವ ಸಮಯದಲ್ಲಿ ಆಕೆಯ ವೆಡ್ಡಿಂಗ್ ರಿಂಗ್ ಉರುಳಿ ಅಲ್ಲಿ ಇರುವ ಒಂದು ಡ್ರೈನೇಜ್ ಹತ್ತಿರ ಬೀಳುತ್ತೆ. ಈ ಸೀರಿಯಲ್ ಕಿಲ್ಲರ್ ಆ ರಿಂಗನ್ನು ಹುಡುಕುತ್ತಾನೆ, ಆದರೆ ಅವನಿಗೆ ಅದು ಸಿಗೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಸಣ್ಣ ಹುಡುಗನಿಗೆ ಒಂದು ಬ್ಲ್ಯಾಕ್ ಕಲರ್ ಕ್ಯಾರಿ ಬ್ಯಾಗ್ ಸಿಗುತ್ತೆ. ಅದೇನು ಅಂತ ನೋಡುವಾಗ ಆ ಹುಡುಗನಿಗೆ ಶಾಕ್ ಆಗುತ್ತೆ. ಅದರ ಒಳಗಡೆ ಇರೋದು ಒಂದು ಕಿವಿ ಆಗಿತ್ತು. ಹಾಗೆ ಅಲ್ಲಿ ಪೊಲೀಸ್ ಜನರೆಲ್ಲ ಸೇರುತ್ತಾರೆ. ಪೊಲೀಸ್ ಟೀಮ್ ಅಲ್ಲಿ ಫುಲ್ ಸರ್ಚ್ ಮಾಡುತ್ತಾರೆ, ಅಲ್ಲಿ ಬೇರೆನಾದರೂ ಸಿಗಬಹುದೇನೋ ಅಂತ. ನಾಯಕಿ ಕಾಣದಾಗಿದ್ದು ಹಿಂದಿನ ದಿನ ಅಲ್ವಾ, ಅದರಿಂದ ಆಕೆಯ ತಂದೆ ಹಾಗೂ ಹಸ್ಬೆಂಡ್ ಅಂದರೆ ನಾಯಕ ಅಲ್ಲಿಗೆ ಬರುತ್ತಾರೆ. ಹಾಗೆ ಅಲ್ಲಿ ರಾತ್ರಿ ಇಡೀ ಹುಡುಕುತ್ತಿರುವಾಗ ಅವರಿಗೊಂದು ಬೇರ್ಪಟ್ಟ ತಲೆ ಸಿಗುತ್ತೆ. ಅಲ್ಲಿ ಸಿಕ್ಕಿದ ತಲೆಯನ್ನು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನವರು ಒಂದು ಬಾಕ್ಸ್ನಲ್ಲಿ ಹಾಕಿ ತೆಗೆದುಕೊಂಡು ಹೋಗುತ್ತಾರೆ. ಅಲ್ಲಿ ಜನ ಸೇರಿದ ಕಾರಣ ಆ ಬಾಕ್ಸ್ ತೆಗೆದುಕೊಂಡು ಹೋಗುವ ವೇಳೆ ಕೈ ಜಾರಿ ಬಿದ್ದು ಆ ತಲೆ ಹೊರಗಡೆ ಉರುಳಿತು. ಅದು ನಾಯಕ ನೋಡುತ್ತಾನೆ. ಆವಾಗ ನೋಡುವಾಗ ಅದು ಅವನ ಹೆಂಡತಿಯ ತಲೆಯಾಗಿತ್ತು. ನನ್ನ ಪತ್ನಿ ಈ ಥರ ಕೊಲೆಯಾಗಿದ್ದಾಳೆ ಅಂತ ತಿಳಿದಾಗ ಆತನಿಗೆ ತುಂಬಾ ಬೇಸರವಾಗುತ್ತೆ. ನೆಕ್ಸ್ಟ್ ನಾಯಕಿ ತಂದೆ ಹಾಗೂ ನಾಯಕ ಕುಳಿತುಕೊಂಡು ಮಾತನಾಡುತ್ತಿದ್ದಾರೆ. ನಾಯಕ ತಂದೆ ರಿಟೈರ್ಡ್ ಡಿಟೆಕ್ಟಿವ್ ಆಗಿದ್ದರು. ನಾನು 30 ವರ್ಷ ಸರ್ವಿಸ್ನಲ್ಲಿದ್ದೆ, ಆದರೂ ನನ್ನ ಮಗಳನ್ನು ನನಗೆ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಇದುವರೆಗೆ ಅವಳ ಬಾಡಿಯನ್ನು ಕಂಡು ಹುಡುಕಲಾಗಿಲ್ಲ, ತಲೆ ಮಾತ್ರ ಸಿಕ್ಕಿರೋದು. ಇದೆಲ್ಲ ನನಗೆ ಸಹಿಸಲು ಆಗೋದಿಲ್ಲ ಅಂತ ಹೇಳಿ ನಾಯಕನ ಕೈ ಹಿಡಿದು ಜೋರಾಗಿ ಅಳುತ್ತಾರೆ. ಇದನ್ನು ದೂರದಿಂದ ನಾಯಕಿಯ ತಂಗಿ ನೋಡುತ್ತಿದ್ದಳು. ನಾಯಕಿಯ ಬಾಡಿ ಸಿಗದ ಕಾರಣ ಅವರು ಆಕೆಯ ತಲೆಯನ್ನು ಮಾತ್ರ ಅಂತಿಮ ಸಂಸ್ಕಾರ ನೆರವೇರಿಸಿದರು. ಇದನ್ನು ಅಸಹಾಯಕ ಸ್ಥಿತಿಯಲ್ಲಿ ನೋಡುತ್ತಿದ್ದ ನಾಯಕನು ಆಕೆಯ ಫೋಟೋ ನೋಡಿ, ನಿನ್ನನ್ನು ಈ ಸ್ಥಿತಿಯಲ್ಲಿ ತಂದವರನ್ನು ನಾನು ಸುಮ್ಮನೆ ಬಿಡಲ್ಲ, ಆ ನೋವು ಏನು ಅಂತ ನಾನು ತೋರಿಸುತ್ತೇನೆ, ಅವರಿಗಿರುವ ಶಿಕ್ಷೆಯನ್ನು ನಾನು ನನ್ನ ಕೈಯಾರೆ ನೀಡುತ್ತೇನೆ ಎಂದು ತನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡುತ್ತಾನೆ. ನೆಕ್ಸ್ಟ್ ಡೇ ಆಫೀಸಿಗೆ ಹೋದ ನಾಯಕ ಒಂದು GPS ಟ್ರ್ಯಾಕರ್ ಹಾಗೂ ಡಿವೈಸ್ ಜೊತೆಗೆ ತನ್ನ ಪತ್ನಿಯನ್ನು ಕೊಂದವರು ಸಸ್ಪೆಕ್ಟ್ ಲಿಸ್ಟ್ನಲ್ಲಿ ಇರುವ ಸ್ವಲ್ಪ ಜನರ ಫೋಟೋಗಳನ್ನು ತೆಗೆದುಕೊಂಡು ಅವನು ಅಲ್ಲಿಂದ ಹೋಗುತ್ತಾನೆ.
ಸಸ್ಪೆಕ್ಟ್ ಲಿಸ್ಟ್ನಲ್ಲಿರುವ ಮೊದಲ ವ್ಯಕ್ತಿಯ ಮನೆಯನ್ನು ಹುಡುಕಿ ಆತನ ಮನೆಗೆ ಹೋಗಿ ಆತನನ್ನು ಹೊಡೆದು ಬಡಿದು ಒಂದು ಚೇರ್ನಲ್ಲಿ ಕಟ್ಟಿ ಹಾಕಿ ಆ ಫೋಟೋವನ್ನು ತೋರಿಸಿ ನೀನಲ್ವಾ ಈ ಮರ್ಡರ್ ಮಾಡಿದ್ದು ಅಂತ ಕೇಳುತ್ತಾನೆ. ನಾನಲ್ಲ, ಇದಕ್ಕೂ ನನಗೂ ಯಾವ ಸಂಬಂಧವಿಲ್ಲ, ಇವನಲ್ಲ ಆ ಮರ್ಡರ್ ಮಾಡಿದ್ದು ಅಂತ ಅರ್ಥವಾಗುತ್ತೆ. ಆದರೆ ಅವನನ್ನು ಸುಮ್ಮನೆ ಬಿಟ್ಟರೆ ಆಗಲ್ಲಂತ ಆತನಿಗೆ ಕೊಡಬೇಕಾದ ಶಿಕ್ಷೆಯನ್ನು ಕೊಟ್ಟು ಹಾಸ್ಪಿಟಲ್ಗೆ ಸೇರಿಸುತ್ತಾನೆ. ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದಾಗ ಅವನು ಮಾಡಿದ ಬೇರೆ ಎಲ್ಲ ತಪ್ಪುಗಳನ್ನು ಒಪ್ಪುತ್ತಾನೆ. ನೆಕ್ಸ್ಟ್ ನಮ್ಮ ನಾಯಕ ಸಸ್ಪೆಕ್ಟ್ ಲಿಸ್ಟ್ನಲ್ಲಿರುವ ಇನ್ನೊಬ್ಬನನ್ನು ಹುಡುಕಿಕೊಂಡು ಹೋಗುತ್ತಾನೆ. ನಾಯಕ ಕಾರ್ನಲ್ಲಿ ಆತನನ್ನು ಫಾಲೋ ಮಾಡಿಕೊಂಡು ಹೋಗಿ ಆತನ ಬೈಕಿಗೆ ಗುದ್ದಿ ಆತನನ್ನು ಕೆಳಗೆ ಬೀಳಿಸಿ ಹೊಡೆದು ವಿಚಾರಿಸುತ್ತಾನೆ. ಆದರೆ ಆತ ಹೇಳುತ್ತಾನೆ ನಾನಲ್ಲ ಆ ಮರ್ಡರ್ ಮಾಡಿದ್ದು ಅಂತ. ಹಾಗೆ ಆತನನ್ನು ಹೊಡೆದು ನಾಯಕ ಅಲ್ಲಿಂದ ಹೋಗುತ್ತಾನೆ. ಹೀಗೆ 4 ಜನರ ಲೀಸ್ಟ್ನಲ್ಲಿ ಇಬ್ಬರನ್ನು ವಿಚಾರಣೆಯನ್ನು ಮಾಡಿ ಆಯಿತು. ಹಾಗೆ ಮೂರನೆಯವನ ಫೋಟೋ ಡೀಟೇಲ್ಸ್ ಎಲ್ಲ ತೆಗೆದುಕೊಳ್ಳುತ್ತಾನೆ. ಮೂರನೆಯ ಕಿಲ್ಲರ್ ಆಗಿದ್ದ ನಾಯಕಿಯನ್ನು ಕೊಲೆ ಮಾಡಿರೋದು. ರಾತ್ರಿ ಆಗಿದೆ, ಆದರೆ ನಮ್ಮ ನಾಯಕನಿಗೆ ನಿದ್ರೆ ಬರೋದೇ ಇಲ್ಲ. ಹೇಗಾದರೂ ಬೆಳಿಗ್ಗೆ ಆದರೆ ಸಾಕು ಅಂತ ವೆಯ್ಟ್ ಮಾಡುತ್ತಿದ್ದಾನೆ. ಆದರೆ ಆ ಸೀರಿಯಲ್ ಕಿಲ್ಲರ್ಗೆ ಇದರ ಬಗ್ಗೆ ಏನೂ ತಿಳಿದಿಲ್ಲ ಅಲ್ವಾ. ಅವನಾದರೆ ನೆಕ್ಸ್ಟ್ ಕೊಲೆಯನ್ನು ಮಾಡಲು ಹೊರಟಿದ್ದಾನೆ. ಹಾಗೆ ಅಲ್ಲಿ ಒಂದು ಬಸ್ ಸ್ಟಾಪ್ನಲ್ಲಿ ಒಂದು ಹುಡುಗಿ ನಿಂತಿದ್ದಳು. ಅಲ್ಲಿಗೆ ಆ ಎಲ್ಲೋ ವ್ಯಾನ್ ಬರುತ್ತೆ. ಸೀರಿಯಲ್ ಕಿಲ್ಲರ್ ಕೇಳುತ್ತಾನೆ ನಿನಗೆ ಎಲ್ಲಿ ಹೋಗಬೇಕಾಗಿದೆ, ಅಲ್ಲಿಗೆ ನಾನು ಬಿಡುತ್ತೇನೆ ಅಂತ. ಆ ಹುಡುಗಿಗೆ ಬೇರೆ ದಾರಿ ತೋರದೆ ಆ ಗಾಡಿ ಹತ್ತಿ ಅವನ ಜೊತೆ ಹೋಗುತ್ತಾಳೆ. ಸ್ವಲ್ಪ ಹೊತ್ತಾದಾಗ ಆ ಸೀರಿಯಲ್ ಕಿಲ್ಲರ್ ಹಿಂತಿರುಗಿ ಏನೋ ಒಂದು ವಸ್ತು ತೆಗಿತಾನೆ. ನೋಡುವಾಗ ಒಂದು ಪೈಪ್ ತುಂಡು ಮುಂದೆ ತಂದು ಇಡುತ್ತಾನೆ. ಆವಾಗ ಆ ಹುಡುಗಿ ಭಯದಲ್ಲಿ ನೋಡುತ್ತಿರುವಾಗ ಆತನು ಕೇಳುತ್ತಾನೆ ಏನು ನೀನು ಈ ಪೈಪನ್ನು ಇದರ ಮೊದಲು ನೋಡಿಲ್ವಾ ಅಂತ. ಅಷ್ಟರಲ್ಲಿ ಸೀರಿಯಲ್ ಕಿಲ್ಲರ್ ಆಕೆಯ ತಲೆ ಹೊಡೆದು ಪ್ರಜ್ಞೆ ತಪ್ಪಿಸುತ್ತಾನೆ. ಅಲ್ಲಿಂದ ನೇರವಾಗಿ ಅವನಿರುವ ಪ್ಲೇಸಿಗೆ ಕರೆದುಕೊಂಡು ಬಂದು ತಲೆ ಕಟ್ ಮಾಡಿಕೊಳ್ಳುತ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ನಾಯಕ ಆ ಕಿಲ್ಲರ್ ಮನೆ ಕಡೆ ಹೋಗುತ್ತಾನೆ. ಅಲ್ಲಿ ಹೋದಾಗ ಆತನು ಅಲ್ಲಿ ಇರಲಿಲ್ಲ. ಸೊ ಅಲ್ಲಿ ಏನಾದರೂ ಎವಿಡೆನ್ಸ್ ಸಿಗಬಹುದಾ ಅಂತ ಅಲ್ಲಿ ಸುತ್ತಮುತ್ತ ನೋಡುತ್ತಾನೆ. ಹಾಗೆ ನೋಡುತ್ತಿರಬೇಕಾದರೆ ಅಲ್ಲಿಗೆ ಸೀರಿಯಲ್ ಕಿಲ್ಲರ್ನ ಅಮ್ಮ ಬರುತ್ತಾರೆ. ಸೊ ನಮ್ಮ ನಾಯಕ ನಾನು ಇನ್ಸೂರೆನ್ಸ್ ಏಜೆಂಟ್ ಅಂತ ಹೇಳಿ ಕಿಲ್ಲರ್ನ ಫ್ಯಾಮಿಲಿ ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡುತ್ತಾನೆ. ಹೀಗೆ ವಿಷಯ ಕಲೆಕ್ಟ್ ಮಾಡುವಾಗ ನಾಯಕನಿಗೆ ಗೊತ್ತಾಯಿತು ಕಿಲ್ಲರಿಗೆ ಅಮ್ಮ, ಅಪ್ಪ ಹಾಗೂ ಆತನ ಮಗ ಮಾತ್ರ ಆ ಮನೆಯಲ್ಲಿ ಇರೋದು ಅಂತ. ಈ ಕಿಲ್ಲರ್ ಅವರನ್ನು ಭೇಟಿ ಆಗದೆ ತುಂಬಾ ದಿನಗಳಾಯಿತು ಅಂತ ಹೇಳುತ್ತಾರೆ ಕಿಲ್ಲರ್ನ ಅಮ್ಮ. ಹಾಗೆ ನಾಯಿಗೆ ತಂದ ಕಿಲ್ಲರ್ ಫೋಟೋ ತೋರಿಸಿ ಕೇಳುತ್ತಾನೆ ಇವನಲ್ವಾ ನಿಮ್ಮ ಮಗ ಅಂತ. ಆ ಫೋಟೋ ನೋಡಿ ಅಮ್ಮ ಹೆದರಿ ಕೇಳುತ್ತಾರೆ ಇವನು ನೋಡಲು ಹೀಗೆ ಆಗಿದ್ದಾನ ಅಂತ. ಆವಾಗ ಕಿಲ್ಲರ್ ತಂದೆ ಕೇಳುತ್ತಾರೆ ಇವನು ಸತ್ತರೆ ನಮಗೇನಾದರೂ ದುಡ್ಡು ಸಿಗಬಹುದೇ ಅಂತ. ಆ ಕಿಲ್ಲರ್ ಫ್ಯಾಮಿಲಿಯವರೇ ಥಿಂಕ್ ಮಾಡುತ್ತಿದ್ದಾರೆ ಇವನು ಸತ್ತರೆ ಒಳ್ಳೆಯದು ಅಂತ. ಹೀಗೆ ನಾಯಕ ಮನೆಯಿಂದ ಹೊರಗಡೆ ಬರುವ ವೇಳೆ ಕಿಲ್ಲರ್ ಮಗ ಅಲ್ಲಿ ಬಾಲ್ನಲ್ಲಿ ಆಟ ಆಡುತ್ತಿದ್ದ. ಅವನಲ್ಲಿ ನಾಯಕ ಕೇಳುತ್ತಾನೆ ನಿನ್ನ ತಂದೆ ಎಲ್ಲಿರೋದು ಅಂತ ಎಲ್ಲ ವಿಚಾರಿಸುತ್ತಾನೆ. ಆವಾಗ ಕಿಲ್ಲರ್ ಮಗ ಪ್ಲೇಸ್ ಎಲ್ಲ ಹೇಳಿಕೊಡುತ್ತಾನೆ. ಹಾಗೆ ನಾಯಕ ಆ ಕಿಲ್ಲರ್ ಮನೆಗೆ ಆತನು ಇಲ್ಲದ ಟೈಮ್ಗೆ ಹೋಗುತ್ತಾನೆ. ಅಲ್ಲಿ ಏನಾದರೂ ಎವಿಡೆನ್ಸ್ ಸಿಗಬಹುದು ಅಂತ ನೋಡುವಾಗ ಅಲ್ಲಿ ಎಲ್ಲ ನಾರ್ಮಲ್ ಆಗಿಯೇ ಫೀಲ್ ಆಗುತ್ತೆ ನಾಯಕನಿಗೆ. ಸೊ ಅಲ್ಲಿ ಒಂದು ಡ್ರಾವರ್ ಇತ್ತು. ಆ ಡ್ರಾವರ್ ಸಪ್ರೇಟ್ ಆಗಿ ಲಾಕ್ ಮಾಡಿಟ್ಟಿರೋದು ಅವನು ನೋಡುತ್ತಾನೆ. ಅದೇನಂತ ನೋಡಲು ನಾಯಕ ಆ ಡ್ರಾವರ್ ಅನ್ನು ಓಪನ್ ಮಾಡಲು ಟ್ರೈ ಮಾಡುತ್ತಾನೆ. ಹಾಗೆ ಲಾಕ್ ಅನ್ನು ಓಪನ್ ಮಾಡಿ ನೋಡುವಾಗ ಆ ಕಿಲ್ಲರ್ ಕೊಲೆ ಮಾಡಿದಂತಹ ಹುಡುಗಿಯರ ಹ್ಯಾಂಡ್ ಬ್ಯಾಗ್ಸ್, ಹುಡುಗಿಯರ ಇನ್ನರ್ಸ್, ಅವರು ಯೂಸ್ ಮಾಡಿದಂತಹ ಶೂ ಎಲ್ಲವನ್ನು ಸಪ್ರೇಟ್ ಲಾಕ್ ಮಾಡಿಟ್ಟಿದ್ದಾನೆ. ಹೀಗೆ ನೋಡುತ್ತಿರುವಾಗ ಬ್ಯಾಕ್ ಸೈಡ್ನಿಂದ ಡೋರ್ ಓಪನ್ ಮಾಡುವ ಸೌಂಡ್ ಕೇಳುತ್ತೆ. ಅದೇನಂತ ಹಿಂತಿರುಗಿ ನೋಡಿದಾಗ ಆ ಸೀರಿಯಲ್ ಕಿಲ್ಲರ್ ಕೊಲೆ ಮಾಡಿ ಅವರನ್ನು ಕಟ್ ಮಾಡುವಂತಹ ಪ್ಲೇಸ್ ಆಗಿತ್ತು. ಅಲ್ಲಿ ಹೋಗಿ ನಾಯಕ ನೋಡಿದಾಗ ಫುಲ್ ರಕ್ತದಲ್ಲಿ ಮುಳುಗಿತ್ತು. ಹೀಗೆ ನೋಡುತ್ತಿರುವ ವೇಳೆ ನಾಯಕಿಯ ರಿಂಗ್ ಅವತ್ತು ಬಿದ್ದಿತ್ತಲ್ವಾ ಡ್ರೈನೇಜ್ ಗ್ರಿಲ್ ಹತ್ತಿರ, ಆ ರಿಂಗ್ ಈಗ ನಮ್ಮ ನಾಯಕನಿಗೆ ಸಿಗುತ್ತೆ. ಆಗ ಅವನಿಗೆ ತಿಳಿಯಿತು ಅವನ ಹೆಂಡತಿಯನ್ನು ಕೊಲೆ ಮಾಡಿದ್ದು ಇವನಂತ. ಹಾಗೆ ನಮ್ಮ ನಾಯಕ ಅವನ ಫ್ರೆಂಡ್ಸ್ ಜೊತೆ ಹೇಳುತ್ತಾನೆ ಅವನೊಬ್ಬ ಡ್ರೈವರ್, ನೆಕ್ಸ್ಟ್ ಸ್ಕೂಲ್ ಟ್ರಿಪ್ ಹೋಗುವ ಮೊದಲು ಅವನನ್ನು ಹಿಡಿಬೇಕು ಅಂತ ಹೇಳಿ ಅವರನ್ನು ಕಳುಹಿಸುತ್ತಾನೆ. ಇವರು ತಲುಪುವ ಮೊದಲೇ ಆ ಕಿಲ್ಲರ್ ಅವನನ್ನು ಪಿಕ್ ಮಾಡಿ ಆಗಿರುತ್ತೆ. ಎಲ್ಲರೂ ಸ್ತ್ರೀಯರಾಗಿದ್ದರು. ಒಬ್ಬಳು ಮಾತ್ರ ಆ ವ್ಯಾನ್ನಲ್ಲಿ ಮಲಗಿದ್ದಳು. ಆ ಮಲಗಿರುವ ಹುಡುಗಿಯನ್ನು ಇವತ್ತು ಕೊಲೆ ಮಾಡೋದು ಅಂತ ಈ ಸೀರಿಯಲ್ ಕಿಲ್ಲರ್ ಪ್ಲಾನ್ ಮಾಡಿಟ್ಟಿದ್ದಾನೆ. ಹಾಗೆ ಆ ಹುಡುಗಿಯನ್ನು ಕಿಲ್ಲರಿಗೆ ಗೊತ್ತಿರುವ ಒಂದು ಫಾರ್ಮ್ಗೆ ಕರೆದುಕೊಂಡು ಹೋಗುತ್ತಿದ್ದಾನೆ. ಅಲ್ಲಿ ಕರೆದುಕೊಂಡು ಹೋಗಿ ರೇಪ್ ಮಾಡಿ ಅವಳನ್ನು ಕೊಳ್ಳೋದಕ್ಕೆ ಈತನ ಪ್ಲಾನ್ ಮಾಡಿದ್ದ. ಹಾಗೆ ಈ ಹುಡುಗಿಗೆ ಉಪದ್ರ ಮಾಡುತ್ತಿರುವಾಗ ಸಡನ್ ಆಗಿ ಏನೋ ಸೌಂಡ್ ಕೇಳುತ್ತೆ. ಏನು ಸೌಂಡ್ ಅಂತ ಹಿಂತಿರುಗಿ ನೋಡುವಾಗ ನಾಯಕ ಅಲ್ಲಿ ಬಂದಿದ್ದ. ನಾಯಕ ಹೇಗೆ ಇಲ್ಲಿಗೆ ಬಂದ ಅನ್ನೋ ಐಡಿಯಾ ಆ ಕಿಲ್ಲರಿಗಿಲ್ಲ. ಅದಲ್ಲದೆ ಇವನು ತುಂಬ ಕೊಲೆ ಮಾಡಿದ ಕಾರಣ ನಾಯಕ ಯಾರ ಜನ ಅಂತ ಈತನಿಗೆ ಗೊತ್ತಿಲ್ಲ. ಹಾಗೆ ಅವರಿಬ್ಬರು ಫೈಟ್ ಮಾಡುತ್ತಾರೆ. ಹೀಗೆ ಫೈಟ್ ಮಾಡುತ್ತಿರುವ ವೇಳೆ ನಾಯಕ ಪಕ್ಕದಲ್ಲಿರುವ ಒಂದು ಕಲ್ಲನ್ನು ತೆಗೆದು ತಲೆಗೆ ಹೊಡೆದು ಕೊಲ್ಲೋದಕ್ಕೆ ಅಂತ ಹೋಗುತ್ತಾನೆ. ಆದರೆ ನಾಯಕ ಅವನನ್ನು ಕೊಲ್ಲೋದಿಲ್ಲ. ಹೀಗೆ ಕೊಂದರೆ ಸರಿ ಆಗಲ್ಲ, ನೋವು ತಿಂದು ಆ ನೋವು ಏನು ಅಂತ ಅರ್ಥವಾಗಿ ಸಾಯಬೇಕು ಅಂತ ನಾಯಕ ಅವನನ್ನು ಕೊಲ್ಲೋದಿಲ್ಲ.
ಹಾಗೆ ನಮ್ಮ ನಾಯಕ ಒಂದು GPS ಟ್ರ್ಯಾಕರ್ ಅವನು ತೆಗೆದುಕೊಂಡಿದ್ದಲ್ವಾ, ಅದನ್ನು ಅವನ ಬಾಯಿಯೊಳಗೆ ಹಾಕಿ ಏನೋ ಒಂದು ಲಿಕ್ವಿಡ್ ಅವನ ಬಾಯಿಯೊಳಗೆ ಹಾಕಿ ಆ GPS ಟ್ರ್ಯಾಕರ್ ಅವನ ಹೊಟ್ಟೆಯೊಳಗೆ ನಿಲ್ಲುವ ಹಾಗೆ ಮಾಡುತ್ತಾನೆ. ಅವನ ಕೈಯನ್ನು ಮೆಟ್ಟಿ ಕ್ರ್ಯಾಕ್ ಮಾಡಿ ಒಂದು ಹೊಂಡಕ್ಕೆ ಹಾಕಿ ಅವನಿಗೆ ಟ್ರೀಟ್ಮೆಂಟ್ಗೆ ಬೇಕಾದ ದುಡ್ಡನ್ನು ಇಟ್ಟು ನಾಯಕ ಅಲ್ಲಿಂದ ಹೋಗುತ್ತಾನೆ. ಹಾಗೆ ಆ ಸ್ಕೂಲ್ ಟ್ರಿಪ್ನಲ್ಲಿ ಬಂದ ಹುಡುಗಿಯನ್ನು ರಕ್ಷಿಸುತ್ತಾನೆ. ಹಾಗೆ ಸ್ವಲ್ಪ ಹೊತ್ತಾದಾಗ ಸೀರಿಯಲ್ ಕಿಲ್ಲರಿಗೆ ಪ್ರಜ್ಞೆ ಬರುತ್ತೆ. ಅವಾಗ ಅವನೊಂದು ಹೊಂಡದಲ್ಲಿದ್ದಾನೆ, ಅದಲ್ಲದೆ ದುಡ್ಡು ಕೂಡ ಇದೆ. ಇದನ್ನು ನೋಡಿ ಕಿಲ್ಲರಿಗೆ ನಗು ಬರುತ್ತೆ, ಇವನೇನು ಸೈಕೋನಾ ಅಂತ. ಹಾಗೆ ಆ ಕಿಲ್ಲರ್ ಅವನ ಡ್ರೈವ್ ಮಾಡಿಕೊಂಡು ಬಂದ ವ್ಯಾನನ್ನು ಅಲ್ಲೇ ಬಿಟ್ಟು ಬೇರೆ ಗಾಡಿಯಲ್ಲಿ ಲಿಫ್ಟ್ ಕೇಳಿ ಹೋಗುವ ಅಂತ ರೋಡ್ಗೆ ಬಂದು ಲಿಫ್ಟ್ ಕೇಳುತ್ತಾ ಇದ್ದಾನೆ. ಯಾರು ಕೂಡ ಲಿಫ್ಟ್ ಕೊಡೋದಿಲ್ಲ. ಸೊ ಆ ಟೈಮ್ನಲ್ಲಿ ಒಬ್ಬ ಬಂದು ಲಿಫ್ಟ್ ಬೇಕಾ ಅಂತ ತಾನಾಗಿ ಬಂದು ಕೇಳುತ್ತಾನೆ. ಸೊ ಕಿಲ್ಲರ್ ಆ ಗಾಡಿ ಹತ್ತಿ ಹೋಗುತ್ತಾನೆ. ಸ್ವಲ್ಪ ಮುಂದೆ ಹೋದಾಗ ಗೊತ್ತಾಯ್ತು ಆ ಕಿಲ್ಲರ್ ತರನೇ ಅವರು ಕೂಡ ಕೊಲೆಗಾರರು ಅಂತ. ಆ ಕಾರಿನ ಹಿಂದೆ ಒಬ್ಬ ಕುಳಿತಿದ್ದ. ಸಾಧಾರಣವಾಗಿ ಈ ಸೀರಿಯಲ್ ಕಿಲ್ಲರ್ ಹುಡುಗಿರಲ್ಲಿ ಕೇಳುವ ಹಾಗೆ ಲಿಫ್ಟ್ ಬೇಕಂತ ಅವರು ತಾನಾಗಿ ಇವನಲ್ಲಿ ಕೇಳಿದ್ದರು. ಇವನ ಬಗ್ಗೆ ಅವರಿಬ್ಬರಿಗೂ ಗೊತ್ತಿರಲಿಲ್ಲ. ಅವರು ಇವನಿಗೆ ಹೊಡೆಯುವ ಮೊದಲೇ ಈ ಕಿಲ್ಲರ್ ಅವನಲ್ಲಿರುವ ಕತ್ತಿಯನ್ನು ಯೂಸ್ ಮಾಡಿ ಅವರನ್ನು ಹೊಡೆದು ಕುತ್ತಿ ಸಾಯಿಸುತ್ತಾನೆ. ಹಾಗೆ ಕಾರ್ ಫುಲ್ ರಕ್ತದಲ್ಲಿ ಮುಳುಗಿತ್ತು. ಸೊ ಅವರನ್ನು ಅಲ್ಲಿ ರೋಡ್ನಲ್ಲಿ ಎಸೆದು ಅವರ ಕಾರ್ನಲ್ಲಿ ಇವನು ಹೋಗುತ್ತಾನೆ. ಅವನ ಬಾಡಿಯಲ್ಲಿ ಇಟ್ಟ GPS ಅನ್ನು ಟ್ರ್ಯಾಕ್ ಮಾಡಿ ನಾಯಕ ಅವನನ್ನು ಹಿಂದೆನೆ ಫಾಲೋ ಮಾಡಿ ಬರುತ್ತಿದ್ದ. ಅಲ್ಲಿಂದ ಕಿಲ್ಲರ್ ಡೈರೆಕ್ಟ್ ಬರೋದು ಒಂದು ಹಾಸ್ಪಿಟಲಿಗೆ. ತುಂಬಾ ಏಟು ಸಿಕ್ಕಿದ್ದಲ್ವಾ. ಸೊ ಅಲ್ಲಿ ಒಬ್ಬರು ವಯಸ್ಸಾದ ಡಾಕ್ಟರ್ ಇದ್ದರು. ಏನು ಕೈ ಎಲುಬು ಎಲ್ಲ ತುಂಡಾಗಿ ಬಂದಿದೆಯಲ್ವಾ, ಏನಾಯಿತು ಅಂತ ಕೇಳುವಾಗ ಇದೆಲ್ಲ ಕೇಳುವ ಅವಶ್ಯಕತೆ ಇಲ್ಲ, ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗೋದಾದರೆ ಮಾಡು ಅಂತ ಹೇಳಿ ಅವರಲ್ಲಿ ಸ್ವಲ್ಪ ಜಗಳ ಮಾಡುತ್ತಾನೆ. ಸೊ ಅಲ್ಲಿಂದ ನರ್ಸ್ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಹೊರಗಡೆಯಿಂದ ತೆಗೆದುಕೊಳ್ಳಬೇಕು ಅಂತ ಕಿಲ್ಲರ್ನಲ್ಲಿ ಹೇಳುತ್ತಾಳೆ. ಸೊ ನರ್ಸನ್ನು ನೋಡಿ ಮಾತನಾಡದೆ ಕಿಲ್ಲರ್ ಅಲ್ಲಿಂದ ಹೋಗುತ್ತಾನೆ. ಯಾಕಂದರೆ ಅವನ ನೆಕ್ಸ್ಟ್ ಟಾರ್ಗೆಟ್ ಇವಳಾಗಿದ್ದಳು. ಸೊ ಸ್ವಲ್ಪ ಹೊತ್ತಾದಾಗ ಯಾರಿಗೂ ಕಾಣದೆ ಆ ಕಿಲ್ಲರ್ ಹಾಸ್ಪಿಟಲ್ ರೂಮ್ನಲ್ಲಿ ಬಂದು ಕುಳಿತಿದ್ದ. ಇವನು ಕುಳಿತ ವಿಷಯ ಗೊತ್ತಿಲ್ಲದೆ ನರ್ಸ್ ಆ ರೂಮಿಗೆ ಬರುತ್ತಿದ್ದಾಳೆ. ಆ ನರ್ಸಿಗೆ ಹೆದರಿಸಿ ಅವಳ ಡ್ರೆಸ್ ತೆಗೆಯಲು ಹೇಳುತ್ತಾನೆ. ನರ್ಸಿಗೆ ಬೇರೆ ದಾರಿ ಇಲ್ಲದೆ ಡ್ರೆಸ್ಸನ್ನು ತೆಗೆಯುತ್ತಾಳೆ. ಇದೆಲ್ಲ ಹೊರಗಡೆ ಇದ್ದ ನಾಯಕನಿಗೆ ಕೇಳುತ್ತಿದೆ. ನಾಯಕ ಅವತ್ತು GPS ಜೊತೆ ಮೈಕ್ ಕೂಡ ಹಾಕಿದ್ದ. ಅದರಿಂದ ಅವನು ಏನೆಲ್ಲ ಮಾತನಾಡುತ್ತಾನೆ ಅಂತ ನಾಯಕನಿಗೆ ಕೇಳಿಸುತ್ತೆ. ಇದು ಕೇಳಿ ಕೋಪಗೊಂಡ ನಾಯಕ ಅಲ್ಲಿ ಇದ್ದ ಫೈರ್ ಸಿಲಿಂಡರ್ ತೆಗೆದುಕೊಂಡು ಬಂದು ಅವನ ತಲೆಗೊಂದು ಏಟು ಕೊಡುತ್ತಾನೆ. ನಾಯಕನಿಗೆ ಅವನ ಕೋಪ ಇಳಿಯುವವರೆಗೆ ಅವನನ್ನು ಹೊಡೆಯುತ್ತಿದ್ದಾನೆ. ಅವನ ಕಾಲನ್ನು ಉಲ್ಟ ಹಿಡಿದು ಕಾಲಿನ ಒಂದು ನರವನ್ನು ಕಟ್ಟು ಮಾಡುತ್ತಾನೆ. ಒಂದು ಆರಂಭ ಅಷ್ಟೇ, ಇನ್ನು ಮುಂದೆ ನಿನಗೆ ನನ್ನ ಕೈಯಿಂದ ಬಚಾವಾಗಲು ಸಾಧ್ಯವಿಲ್ಲ. ನೋವು ಏನು ಅಂತ ನಾನು ನಿನ್ನನ್ನು ಕಣ್ಮುಂದೆ ತೋರಿಸುತ್ತೇನೆ ಅಂತ ನಾಯಕ ಹೇಳುತ್ತಾನೆ. ಆ ಟೈಮ್ನಲ್ಲಿ ನರ್ಸ್ ಡ್ರೆಸ್ ಎಲ್ಲ ಹಾಕಿ ಅಲ್ಲಿಂದ ಹೋಗಲು ಹೊರಟಾಗ ನಾಯಕ ನಿಂತುಕೋ ಅಂತ ಹೇಳುತ್ತಾನೆ. ಯಾಕೆಂದರೆ ಕಿಲ್ಲರ್ನ ಕಾಲಿನ ನರ ಕಟ್ ಮಾಡಿದ್ದ ಅಲ್ವಾ, ಅದನ್ನು ಟ್ರೀಟ್ ಮಾಡೋಕ್ಕೆ. ನರ್ಸಿಗೆ ಬೇರೆ ದಾರಿ ಇಲ್ಲದೆ ಅವಳು ಟ್ರೀಟ್ಮೆಂಟ್ ಮಾಡುತ್ತಾಳೆ. ಸೊ ಅಲ್ಲಿಂದ ನಾಯಕ ಕಿಲ್ಲರನ್ನು ಯಾರೂ ಇಲ್ಲದ ಸ್ಥಳದಲ್ಲಿ ಬಿಟ್ಟು ಹೋಗುತ್ತಾನೆ. ಆದರೆ ಆ ಕಿಲ್ಲರಿಗೆ ಅರ್ಥವಾಗುವುದಿಲ್ಲ ಇವನು ಹೇಗೆ ನಾನು ಹೋದಲ್ಲಿ ಬರುತ್ತಿದ್ದಾನೆ ಅಂತ. ಎಷ್ಟು ತಿಂಕು ಮಾಡಿದರೂ ಅವನಿಗೆ ಗೊತ್ತಾಗುವುದಿಲ್ಲ. ಹಾಗೆ ನಾಯಕನಿಗೆ ಜೋರು ಮಾಡಿ ಅಲ್ಲಿಂದ ಕಿಲ್ಲರ್ ಕಾರ್ ತೆಗೆದುಕೊಂಡು ಹೋಗುತ್ತಾನೆ. ಹೀಗೆ ಸ್ವಲ್ಪ ಮುಂದೆ ಹೋಗುವಾಗ ಕಾರ್ ಬ್ರೇಕ್ ಡೌನ್ ಆಗುತ್ತೆ. ಸೊ ನೆಕ್ಸ್ಟ್ ಬರುವವರಲ್ಲಿ ಲಿಫ್ಟ್ ಕೇಳಿ ಅವರನ್ನು ಕೊಲೆ ಮಾಡಿ ಹೋಗುವಂತ ಇವನ ಪ್ಲಾನ್ ಆಗಿತ್ತು. ಆದರೆ ನೆಕ್ಸ್ಟ್ ಅಲ್ಲಿಗೆ ಬಂದ ಗಾಡಿ ಮಿಲಿಟರಿಯದ್ದಾಗಿತ್ತು. ಸೊ ಅವರಲ್ಲಿ ಡೀಸೆಂಟ್ ಆಗಿ ಲಿಫ್ಟ್ ಕೇಳಿ ಅವನಿಗೆ ಹೋಗಬೇಕಾದಲ್ಲಿ ಹೋಗುತ್ತಾನೆ. ಮಿಲಿಟರಿ ಜೊತೆಗೆ ಆಟ ಆಡಿದರೆ ಗೊತ್ತಲ್ವಾ ಮುಂದಿನ ಕತೆ. ಸೊ ಡೀಸೆಂಟ್ ಆಗಿ ಹೋಗುತ್ತಾನೆ. ಇವನು ಎಲ್ಲಿ ಹೋಗುತ್ತಿದ್ದಾನೆ ಅಂತ ಹೇಳಿದರೆ ಅವನಿಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನ ಹತ್ತಿರ ಹೋಗುತ್ತಿರೋದು. ಅವನು ಕೂಡ ಒಬ್ಬ ಸೀರಿಯಲ್ ಕಿಲ್ಲರ್. ಇವರ ಮಾತುಕತೆಯೆಲ್ಲ ನಾಯಕ ಕೇಳಿಸುತ್ತಿದ್ದಾನೆ. ನಾಯಕನಿಗೆ ನಾಯಕಿಯ ತಂದೆ ಹಾಗೂ ತಂಗಿ ಕಾಲ್ ಮಾಡಿ ಸಾಕು ಇನ್ನು ನೀನು ರಿಟರ್ನ್ ಬಾ ಅಂತ ಹೇಳುತ್ತಾರೆ. ಆವಾಗ ನಾಯಕ ನೋ ನನಗೆ ಇದು ಸಾಕಾಗಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಹಾಗೆ ಕಿಲ್ಲರ್ ಇರುವ ಪ್ಲೇಸ್ ನಮ್ಮ ನಾಯಕ ಟ್ರ್ಯಾಕರ್ ಮೂಲಕ ಕಂಡು ಹಿಡಿಯುತ್ತಾನೆ. ಇಲ್ಲಿ ಆ ಕಿಲ್ಲರ್ ಹಾಗೂ ಅವನ ಫ್ರೆಂಡ್ ಆಮೇಲೆ ಒಂದು ಹುಡುಗಿ ಕೂತು ಫುಡ್ ತಿಂತಾ ಇದ್ದಾರೆ. ಕಿಲ್ಲರ್ ಫ್ರೆಂಡ್ ಹೇಳುತ್ತಾನೆ ನೀನು ಈ ಫುಡ್ ಒಮ್ಮೆ ತಿಂದರೆ ಆಮೇಲೆ ಈ ಫುಡ್ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಹೇಳುತ್ತಿದ್ದಾನೆ. ಇವರು ಏನು ಫುಡ್ ತಿನ್ನುತ್ತಿದ್ದಾರೆ ಅಂದರೆ ಮನುಷ್ಯರ ಮಾಂಸವನ್ನು ತಿನ್ನುತ್ತಿದ್ದಾರೆ. ಹಾಗೆ ನಡೆದ ಎಲ್ಲ ಘಟನೆಯನ್ನು ಕಿಲ್ಲರ್ ಅವನ ಫ್ರೆಂಡ್ ಜೊತೆ ಹೇಳುತ್ತಾನೆ. ಅವನು ಸುಮ್ಮನೆ ನಿನ್ನ ಹಿಂದೆ ಬರೋದಕ್ಕೆ ಚಾನ್ಸೇ ಇಲ್ಲ. ಅವನಿಗೆ ಇಷ್ಟಪಟ್ಟ ಯಾರನ್ನಾದರೂ ಕೊಲೆ ಮಾಡಿ ಇರಬೇಕು. ಆದ ಕಾರಣ ಅವನು ನಿನ್ನ ಹಿಂದೆ ಬರ್ತಾ ಇದ್ದಾನೆ. ಅವನಿಗಿರುವ ಕೋಪದಲ್ಲಿ ನಿನ್ನನ್ನು ಅಲ್ಲೇ ಕೊಂದು ಬಿಡುತ್ತಾ ಇದ್ದ. ಆದರೆ ಇವನು ಸ್ವಲ್ಪ ಡಿಫ್ರೆಂಟ್ ವ್ಯಕ್ತಿ ಅಲ್ವಾ, ನಮ್ಮ ಹಾಗೆ ಟಾರ್ಚರ್ ಕೊಟ್ಟು ಕೊಲ್ಲುವ ಪ್ಲ್ಯಾನ್ ಆಗಿರಬೇಕು. ಒಳ್ಳೆಯ ವ್ಯಕ್ತಿಯಲ್ಲೇ ಸಿಲುಕಿಕೊಂಡಿದ್ಯಾ ಅಂತ ಹೇಳಿ ಕಿಲ್ಲರ್ ಫ್ರೆಂಡ್ ನಗುತ್ತಾನೆ. ಇದೆಲ್ಲ ನಮ್ಮ ನಾಯಕ ಹೊರಗೆ ಕೂತು ಕೇಳುತ್ತಿದ್ದ. ಹಾಗೆ ನಾಯಕ ಅವರು ಇರುವ ಪ್ಲೇಸಿಗೆ ಕೋಪದಲ್ಲಿ ಹೋಗುತ್ತಾನೆ. ಇಲ್ಲಿ ಈ ಕಿಲ್ಲರ್ ಥಿಂಕ್ ಮಾಡ್ತಾ ಇದ್ದಾನೆ, ಯಾರಿರಬಹುದು ಇವನು ನನ್ನ ಹಿಂದೆ ಪದೇ ಪದೇ ಬರ್ತಾ ಇದ್ದಾನೆ. ಹೀಗೆ ಯೋಚಿಸುತ್ತಿರುವಾಗ ಅವನಿಗೆ ನೆನಪಿಗೆ ಬರುತ್ತೆ, ಅವತ್ತು ನಾಯಕ ಇವನ ಮುಖಕ್ಕೆ ಗುದ್ದಿದಾಗ ಅವನ ಕೈಯಲ್ಲಿರುವ ರಿಂಗನ್ನು ಗಮನಿಸಿದ್ದ. ಅದೇ ಸೇಮ್ ರಿಂಗ್ ಅವತ್ತು ನಾಯಕಿಯ ಕೈಯಲ್ಲಿತ್ತು.
ಈಗ ಕಿಲ್ಲರಿಗೆ ಗೊತ್ತಾಯಿತು ಇವನು ನಾಯಕಿಯ ಗಂಡ ಅಂತ. ಈ ಕಿಲ್ಲರ್ ಫ್ರೆಂಡ್ ಇದ್ದಾನಲ್ವಾ, ಫುಡ್ ಏನಿದೆ ಅಂತ ಫ್ರಿಡ್ಜ್ ಓಪನ್ ಮಾಡಿ ನೋಡುತ್ತಾ ಇದ್ದಾನೆ. ಫ್ರಿಡ್ಜ್ನಲ್ಲಿ ಫುಲ್ ಮನುಷ್ಯರ ದೇಹದ ಪಾರ್ಟ್ಸ್ಗಳೇ ಇಟ್ಟಿದ್ದರು. ಅವನು ಇದು ಯಾವುದು ಫ್ರೆಶ್ ಅಲ್ಲ ಅಂತ ಹೇಳಿ ಅಲ್ಲೇ ಇರುವ ಇನ್ನೊಂದು ರೂಮಿಗೆ ಓಪನ್ ಮಾಡಿ ಒಂದು ಹುಡುಗಿಯನ್ನು ಕರೆದುಕೊಂಡು ಬರುತ್ತಾನೆ. ಹಾಗೆ ಅವನ ಆ ಹುಡುಗಿಯ ಟೇಬಲ್ನಲ್ಲಿ ಮಲಗಿಸಿ, ನೀನು ಸುಮ್ಮನಿದ್ದರೆ ನಿನಗೆ ಒಳ್ಳೆಯದು, ಏನಾದರೂ ಕಿರುಚಾಡಿದರೆ ನಿನ್ನ ತಂಗಿಯ ಹಾಗೆ ಸ್ವಲ್ಪ ಕಷ್ಟಪಡಬೇಕಾದೀತು ಅಂತ ಹೇಳುತ್ತಾನೆ. ಇವಳ ತಂಗಿಯನ್ನು ಮುಂಚೆ ಕೊಲೆ ಮಾಡಿದ್ದ, ಕೈ ಕಾಲು ಹಾಗೂ ತಲೆ ಈ ಥರ ಪ್ಯಾಟರ್ನ್ನಲ್ಲಿ ಇವನು ಕಟ್ ಮಾಡೋದು. ಹೀಗೆ ಹೇಳುತ್ತಿರುವ ಸಮಯದಲ್ಲಿ ಔಟ್ಸೈಡ್ ಏನೋ ಸೌಂಡ್ ಕೇಳುತ್ತೆ. ಏನು ಅಂತ ತಿರುಗಿ ನೋಡುತ್ತಾನೆ, ಆದರೆ ಅಲ್ಲಿ ಏನೂ ಇರಲಿಲ್ಲ. ಹಾಗೆ ಅವನು ಸಾಂಗ್ ಇಡುತ್ತಾನೆ. ಸಾಂಗ್ ಇಟ್ಟು ಹಿಂತಿರುಗಿ ನೋಡಿದಾಗ ಅಲ್ಲಿ ನಾಯಕ ನಿಂತಿದ್ದ. ಹೀಗೆ ನಾಯಕನನ್ನು ನೋಡಿ ಇವನು ಹೇಳುತ್ತಾನೆ, ನೀನು ನನ್ನ ಫ್ರೆಂಡನ್ನು ಹುಡುಕಿಕೊಂಡು ಬಂದಿದ್ದು ಅಂತ ಗೊತ್ತು, ಆದರೆ ನೀನು ಹೇಗೆ ಸ್ವಲ್ಪನೂ ಸೌಂಡ್ ಮಾಡದೆ ಇಲ್ಲಿ ಒಳಗಡೆ ಬಂದೆ ಅಂತ. ಹಾಗೆ ಅವರ ನಡುವೆ ಅಲ್ಲಿ ಫೈಟ್ ನಡೆಯುತ್ತೆ. ಅವನ ಕೈಗೆ ಚೂರಿಯನ್ನು ಕುತ್ತಿ ಇಟ್ಟು ಕುತ್ತಿಗೆಗೆ ಹಗ್ಗವನ್ನು ಹಾಕಿ ಅಲುಗಾಡದ ಹಾಗೆ ಕಟ್ಟಿ ಹಾಕುತ್ತಾನೆ. ಇವನು ಆಗ ಹುಡುಗಿಯಲ್ಲಿ ಹೇಳಿದ ಡಯಲಾಗು ನಾಯಕ ಹೇಳುತ್ತಾನೆ, ಮೊದಲಿಗೆ ಕೈ ಕಾಲು ಆಮೇಲೆ ತಲೆ, ನೀನು ಹೇಗೆ ಬೇರೆಯವರಿಗೆ ಮಾಡುತ್ತೀಯ ಅದೇ ಥರ ನಿನಗೂ ನಾನು ಮಾಡುತ್ತೇನಂತ ಹೇಳುತ್ತಾನೆ. ಇಲ್ಲಿ ಕಿಲ್ಲರ್ಗೆ ಏನೋ ಸೌಂಡ್ ಕೇಳಿ ಗನ್ ಹಿಡ್ಕೊಂಡು ನೋಡುತ್ತಾನೆ, ಯಾರು ಅಂತ ನೋಡುವಾಗ ನಾಯಕ. ಹಾಗೆ ಅವನಿಗೆ ಶೂಟ್ ಮಾಡುತ್ತಾನೆ. ನಾಯಕ ಅಲ್ಲಿಂದ ಬಚಾವಾಗಿ ಅಲ್ಲಿರುವ ಬಾಲ್ಕನಿಗೆ ಓಡಿ ಹೋಗುತ್ತಾನೆ. ಇಲ್ಲಿ ಕೆಳಗಡೆ ಕಿಲ್ಲರ್ ಫ್ರೆಂಡ್ ಅವನ ಕೈ ಕುತ್ತಿ ಇಟ್ಟ ಚೂರಿಯನ್ನು ತೆಗೆಯಲು ಪ್ರಯತ್ನ ಪಡುತ್ತಿದ್ದಾನೆ, ಆದರೆ ಆ ಚೂರಿಯ ಹ್ಯಾಂಡಲ್ ಮಾತ್ರ ಬರುತ್ತೆ, ಚೂರಿ ಕೈಯಲ್ಲೇ ಬಾಕಿ. ಹಾಗೆ ಅವನು ಆ ಚೂರಿಯಿಂದಲೇ ಕೈಯನ್ನು ಮೆಲ್ಲನೆ ಮೇಲಕ್ಕೆ ತೆಗಿತಾನೆ. ತುಂಬಾ ನೋವಾಗ್ತಾ ಇದೆ. ನಾಯಕನನ್ನು ಹೇಗಾದರೂ ಕೊಲ್ಲಬೇಕು ಅಂತ ಈ ಕಿಲ್ಲರ್ ಫ್ರೆಂಡ್ ಥಿಂಕ್ ಮಾಡ್ತಾ ಇದ್ದಾನೆ. ಹಾಗೆ ನಾಯಕ ನಂತರ ಓಡಿ ಬಂದು ಅಡಗಿ ನಿಲ್ಲುವ ಸಮಯದಲ್ಲಿ ಅಲ್ಲಿ ಒಂದು ಹುಡುಗಿ ಇದ್ದಳು, ಅವಳಿಗೆ ಹೊಡೆದು ಅಲ್ಲಿ ಬೀಳಿಸುತ್ತಾನೆ. ಅಲ್ಲಿಗೆ ಆ ಕಿಲ್ಲರ್ ಫ್ರೆಂಡ್ ಕೂಡ ಬರ್ತಾನೆ. ಅವನಿಗೂ ನಾಯಕ ಸರಿಯಾಗಿ ಏಟು ಕೊಟ್ಟು ಅಲ್ಲೇ ಬೀಳಿಸುತ್ತಾನೆ. ಹಾಗೆ ನಾಯಕ ಹೊಡೆಯುತ್ತಿರುವ ಸಮಯದಲ್ಲಿ ಅಲ್ಲಿ ನೆರಳು ಬರ್ತಾ ಇರೋದು ನೋಡುತ್ತಾನೆ. ಈ ಕಿಲ್ಲರ್ ಗನ್ ತೆಗೆದುಕೊಂಡು ಬರ್ತಾ ಇದ್ದಾನೆ ಶೂಟ್ ಮಾಡೋಕೆ. ಹಾಗೆ ಆ ನೆರಳು ನೋಡಿದ ನಾಯಕ ಹೋಗಿ ಆ ಕಿಲ್ಲರ್ ಜೊತೆ ಫೈಟ್ ಮಾಡುತ್ತಾನೆ. ನೀನು ಯಾಕೆ ಅವಳನ್ನು ಕೊಲೆ ಮಾಡಿದ್ದು, ಅವಳು ಏನು ಮಾಡಿದ್ದು ಅಂತ ಹೇಳಿ ತಲೆಗೆ ಸರಿಯಾಗಿ ಹೊಡೆಯುತ್ತಾನೆ. ರಕ್ತ ಹರಿದರೂ ಬಿಡೋದಿಲ್ಲ, ಹೊಡಿತಾನೇ ಇದ್ದ. ಆಮೇಲೆ ಆ ಕಿಲ್ಲರನ್ನು ಮಾತ್ರ ಕಾರ್ನ ಬ್ಯಾಕ್ನಲ್ಲಿ ಇಟ್ಟು ನಾಯಕ ಅಲ್ಲಿಂದ ಹೋಗುತ್ತಾನೆ. ಅಲ್ಲಿಂದ ಹೋಗುವ ಮುಂಚೆ ಪೊಲೀಸ್ನವರಿಗೆ ಕಾಲ್ ಮಾಡಿ ಇಲ್ಲಿ ಯಾರೋ ಕೊಲೆ ಮಾಡುತ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ ಅನ್ನು ಕೊಡುತ್ತಾನೆ. ಹಾಗೆ ಅಲ್ಲಿ ಪೊಲೀಸ್ನವರು ಬಂದು ಕಿಲ್ಲರ್ ಫ್ರೆಂಡ್ ಹಾಗೂ ಆ ಹುಡುಗಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾರೆ. ಈ ಕೇಸ್ ತನಿಖೆ ಮಾಡುತ್ತಿರುವ ಪೊಲೀಸ್ ಹೆಡ್ ಬಂದು ನಾಯಕಿಯ ತಂದೆಯನ್ನು ಮೀಟ್ ಆಗುತ್ತಾರೆ. ಇವರು ಮುಂಚೆ ಜೊತೆಗೆ ಇದ್ದರು, ಇವರಿಗೆ 30 years ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ನಿಮ್ಮ ಸನ್ ಇನ್ ಲೋ ಮಾಡಿದ್ದು ಅಂತ ಗೊತ್ತಾಯಿತು, ಪ್ಲೀಸ್ ಅವನಲ್ಲಿ ಇದು ಸ್ಟಾಪ್ ಮಾಡೋದಕ್ಕೆ ಹೇಳಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾರೆ. ಹಾಗೆ ನಾಯಕ ಇಲ್ಲಿ ಅವನನ್ನು ರೆಡಿ ಮಾಡುತ್ತಿದ್ದಾನೆ. ಕ್ಯಾಪ್ಸುಲ್ ಆ ಟ್ರ್ಯಾಕರ್ ಹೊರಗಡೆ ಬರಬಹುದು, ಇದು ಅವನ ಒಳಗಿರುವುದು ಅವನಿಗೆ ಗೊತ್ತಿಲ್ಲ ಅಂತ ಹೇಳಿ ಮಾತನಾಡುತ್ತಿರುವಾಗ ನಾಯಕ ಸಡನ್ ಕರ್ಟನ್ ಓಪನ್ ಮಾಡಿ ನೋಡುತ್ತಾನೆ. ಕಿಲ್ಲರ್ಗೆ ಕೇಳಿಸುತ್ತಿದೆಯಾ ಅಂತ ನೋಡುವಾಗ ಕಿಲ್ಲರ್ ಮಲಗಿದ ಹಾಗೆ ಅನಿಸಿತು, ಆದರೆ ಅವನು ಮಲಗಿದ ಹಾಗೆ ಆ್ಯಕ್ಟ್ ಮಾಡಿದ್ದು. ಕಿಲ್ಲರ್ ಎಲ್ಲನೂ ಕೇಳಿಸುತ್ತಿದ್ದ. ಅವನು ಹೊಡೆಯುವಾಗ ನಾಯಕ ಏನೋ ಬಾಯಿಗೆ ಒಳಗೆ ಹಾಕಿದ್ದ ಅಂತ ನೆನಪಿಗೆ ಬರೋದು, ಆದರೆ ಕ್ಯಾಪ್ಸುಲ್ ಅಂತ ಅವನಿಗೆ ಈಗ ಗೊತ್ತಾಯಿತು. ಹಾಗೆ ಅಲ್ಲಿಂದ ಆ ಕಿಲ್ಲರನ್ನು ಯಾರೋ ಇಲ್ಲದ ಪ್ಲೇಸ್ಗೆ ಬಿಡುತ್ತಾನೆ. ಹೀಗೆ ನಡೆದುಕೊಂಡು ಬರುವಾಗ ಈ GPS ಟ್ರ್ಯಾಕರ್ ಹೇಗೆ ತೆಗಿಬೇಕು ಅಂತ ತಿಳಿಯುತ್ತೆ. ಹಾಗೆ ಆ ಕಿಲ್ಲರ್ ನಾಯಕನಲ್ಲಿ ಮಾತನಾಡುತ್ತಾನೆ, ನೀನು ಇದು ಕೇಳುತ್ತಿದ್ದೀಯ ಅಂತ ನನಗೆ ಗೊತ್ತು, ಇಷ್ಟು ದಿನ ನೀನು ಯಾರು ಅಂತ ಗೊತ್ತಿರಲಿಲ್ಲ, ಆದರೆ ಈಗ ಗೊತ್ತಾಗಿದೆ ನೀನು ಆ ಹುಡುಗಿಯ ಗಂಡ ಅಂತ. ನನಗೆ ನೆನಪಿದೆ, ಅವಳು ಕೊಲೆ ಮಾಡುವಾಗ ಅವಳು ತುಂಬ ಅಳುತ್ತಿದ್ದಳು, ತುಂಬಾ ಬೇಡ್ಕೊಂಡಿದ್ದಳು. ನಿನಗೆ ಒಂದು ವಿಷಯ ಗೊತ್ತಾ, ಅವಳಿಗೆ ಕೊಲೆ ಮಾಡುವಾಗ ಅವಳು ಪ್ರೆಗ್ನೆಂಟ್ ಆಗಿದ್ದಳು. ಇದು ಕೇಳಿದ ನಾಯಕನಿಗೆ ಸಹಿಸಲಾಗುವುದಿಲ್ಲ. ಅವಳು ಪ್ರೆಗ್ನೆಂಟ್ ಅಂತ ನಾಯಕನಿಗೂ ಗೊತ್ತಿರಲಿಲ್ಲ. ನಾಯಕನಿಗೆ ಸರ್ಪ್ರೈಸ್ ಆಗಿ ಹೇಳಬೇಕು ಅಂತ ಇದ್ದಳು ನಾಯಕಿ. ನೀನು ಯಾಕೆ ನನ್ನನ್ನು ಸುಮ್ಮನೆ ಬಿಟ್ಟದ್ದು ಅಂತ ಪಶ್ಚಾತ್ತಾಪ ಪಡುವೆ, ಅಲ್ಲ ನಿನಗೆ ಪಶ್ಚಾತ್ತಾಪ ಪಡುವ ಹಾಗೆ ಮಾಡುವೆ ಅಂತ ಹೇಳಿ ಕಿಲ್ಲರ್ ನೇರವಾಗಿ ಮೆಡಿಕಲ್ ಶಾಪಿಗೆ ಹೋಗಿ ಅದು ಯೂಸ್ ಮಾಡಿ ಆ ಟ್ರ್ಯಾಕರ್ ಹೊರಗಡೆ ತೆಗಿತಾನೆ. ಅದೇ ಸಮಯದಲ್ಲಿ ಒಂದು ಪೊಲೀಸ್ ಅಲ್ಲಿಗೆ ಬರುತ್ತಾರೆ. ಅವನನ್ನು ಹೊಡೆದು ಆ ಟ್ರ್ಯಾಕರ್ ಆ ಪೊಲೀಸ್ ಬಾಯೊಳಗೆ ಹಾಕಿ ಕಿಲ್ಲರ್ ಅಲ್ಲಿಂದ ಹೋಗುತ್ತಾನೆ. ಈ GPS ಅನ್ನು ಟ್ರ್ಯಾಕ್ ಮಾಡಿ ಅಲ್ಲಿಗೆ ನಾಯಕ ಬಂದು ನೋಡುವಾಗ ಪೊಲೀಸ್ಗೆ ಹೊಡೆದು ಆ ಟ್ರ್ಯಾಕರ್ ಅನ್ನು ಪೊಲೀಸ್ ಬಾಯೊಳಗೆ ಹಾಕಿರೋದು ಅಂತ ತಿಳಿಯುತ್ತೆ. ಹಾಗೆ ನಾಯಕನಿಗೆ ಇನ್ನು ಅವನನ್ನು ಫಾಲೋ ಮಾಡೋದಕ್ಕೆ ಆಗಲ್ಲ, ಅವನು ಎಲ್ಲಿದ್ದನು ಅಂತ ಗೊತ್ತಿಲ್ಲ. ಹಾಗೆ ನಾಯಕ ಹಾಸ್ಪಿಟಲ್ಗೆ ಬರುತ್ತಾನೆ ಆ ಕಿಲ್ಲರ್ನ ಫ್ರೆಂಡನ್ನು ಮೀಟ್ ಮಾಡೋಕೆ. ನಿನ್ನ ಫ್ರೆಂಡ್ ನನ್ನಿಂದ ಬಚಾವಾಗಿ ಹೋಗಿದ್ದಾನೆ, ಅವನು ಯಾವ ಕಡೆ ಹೋಗಲು ಚಾನ್ಸ್ ಇದೆ ಅಂತ ನಾಯಕ ಕೇಳುತ್ತಾನೆ. ನೀನು ಅವನನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರದಿತ್ತು, ನೀನು ಹಾಗೆ ಟಾರ್ಚರ್ ಕೊಟ್ಟ ಕಾರಣ ಆ ಹುಡುಗಿ ಫ್ಯಾಮಿಲಿಯನ್ನು ಕೊಲೆ ಮಾಡದೆ ಅವನು ಬಿಡಲ್ಲ ಅಂತ ಕಿಲ್ಲರ್ ಫ್ರೆಂಡ್ ಹೇಳುತ್ತಾನೆ. ಅದು ನಿಜಾನೇ, ಈ ಕಿಲ್ಲರ್ ಈಗ ಹೋಗುತ್ತಿರೋದು ನಾಯಕಿಯ ಮನೆ ಕಡೆಗೆ. ಅದು ಮಾತ್ರ ಅಲ್ಲ,
ಅವನ ಕೊಲೆ ಮಾಡಿ ಸರೆಂಡರ್ ಆಗಲು ಪೊಲೀಸಿಗೆ ಕೂಡ ಫೋನ್ ಮಾಡಿ ಹೇಳುವನು ಅಂತ ಈ ಕಿಲ್ಲರ್ ಫ್ರೆಂಡ್ ಹೇಳುತ್ತಾನೆ. ಹಾಗೆ ಆ ಕಿಲ್ಲರ್ ಪೊಲೀಸಿಗೆ ಫೋನ್ ಮಾಡಿ ಹೇಳುತ್ತಾನೆ, ಇವತ್ತು ಈವ್ನಿಂಗ್ ನಾನು ಸರೆಂಡರ್ ಆಗ್ತೇನೆ ಅಂತ ಹೇಳುತ್ತಾನೆ. ಅವನು ನಾರ್ಮಲ್ ಆಗಿ ಯಾರನ್ನೂ ಕೊಲೆ ಮಾಡುತ್ತಿಲ್ಲ, ಅವನು ಹುಡುಗಿಯರನ್ನು ರೇಪ್ ಮಾಡಿ ಕೊಲೆ ಮಾಡುವುದು ಅಂತ ಹೇಳಿ ಕಿಲ್ಲರ್ ಫ್ರೆಂಡ್ ಜೋರಾಗಿ ನಗುತ್ತಾನೆ. ಇದು ಕೇಳಿದ ನಾಯಕನಿಗೆ ಸಹಿಸಲಾಗಿಲ್ಲ. ನೀನು ನಗುತ್ತೇನೆ ಸಾಯಿ ಅಂತ ಅವನು ಬಾಯಿಯನ್ನೇ ಓಪನ್ ಮಾಡುತ್ತಾನೆ. ಬೇಗನೆ ನಾಯಕಿಯ ತಂದೆಗೆ ಫೋನ್ ಮಾಡುತ್ತಾನೆ. ಆದರೆ ಅವರು ಫೋನ್ ಅಟೆಂಡ್ ಮಾಡೋದಿಲ್ಲ, ಯಾಕೆಂದರೆ ಅದೇ ಟೈಮಿಗೆ ಅಲ್ಲಿ ಕಿಲ್ಲರ್ ಬಂದಿದ್ದಾನೆ. ಹಾಗೆ ನಾಯಕ ಪೊಲೀಸ್ ಹೆಡ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡುತ್ತಾನೆ. ಆವಾಗ ಹೆಡ್ ಪೊಲೀಸ್ ನಾಯಕನ ಮೇಲೆ ಕೋಪಗೊಂಡು ಏನೆಲ್ಲ ಹೇಳುತ್ತಾನೆ. ಇಬ್ಬರು ಕೂಡ ಈಗ ಆ ಮನೆ ಕಡೆ ಹೋಗುತ್ತಿದ್ದಾರೆ. ತಲುಪುವ ಸ್ವಲ್ಪ ಲೇಟ್ ಆದ್ದರಿಂದ ಆ ಕಿಲ್ಲರ್ ನಾಯಕಿಯ ತಂದೆಗೆ ಮಾತನಾಡಲು ಆಗದ ಹಾಗೆ ಹೊಡೆದು ಹಾಕಿದ್ದಾನೆ. ಇದು ಒಂದು ಅರಿಯದೆ ಅಲ್ಲಿಗೆ ಬಂದ ನಾಯಕಿಯ ತಂಗಿಯನ್ನು ದೂಡಿಕೊಂಡು ಕರೆದುಕೊಂಡು ಹೋಗುತ್ತಾನೆ. ತಂಗಿಯನ್ನು ಏನು ಮಾಡಿದ್ದಾನೆ ಅಂತ ನಮಗೆ ತೋರಿಸೋದಿಲ್ಲ. ಹಾಗೆ ನಾಯಕ ಅಲ್ಲಿಗೆ ತಲುಪುತ್ತಾನೆ. ನಾಯಕಿಯ ತಂದೆಗೆ ಮಾತನಾಡಲು ಕೂಡ ಆಗದ ಹಾಗೆ ಅಲ್ಲಿ ರಕ್ತದಲ್ಲಿ ಮುಳುಗಿ ಮಲಗಿದ್ದರು. ಅಲ್ಲಿ ಪೊಲೀಸರು ಕೂಡ ಬಂದಿದ್ದರು ಅಲ್ವಾ. ಆ ಟೈಮಿಗೆ ಕಿಲ್ಲರ್ ಪೊಲೀಸಿಗೆ ಕಾಲ್ ಮಾಡಿ ಹೇಳುತ್ತಾನೆ, ನಾನು ಹೇಳಿದ ಹಾಗೆ ಇವತ್ತು ನಾನು ಸರೆಂಡರ್ ಆಗುತ್ತೇನೆ, ಆದರೆ ಅದರ ಮೊದಲು ನನಗೆ ಅವನ ಜೊತೆ ಅಂದರೆ ನಾಯಕ ಜೊತೆ ಮಾತನಾಡಬೇಕು ಅಂತ ಹೇಳುತ್ತಾನೆ. ಆಗ ನಾಯಕನಲ್ಲಿ ಹೇಳುತ್ತಾನೆ, ಆ ಹುಡುಗಿಯನ್ನು ಎಲ್ಲಿ ನಾನು ರೇಪು ಮಾಡಿ ಕೊಂದು ಹಾಕಿದ್ದೇನೆ ಆ ಪ್ಲೇಸನ್ನು ಹೇಳುತ್ತಾನೆ. ಬಂದು ನೋಡಿದಾಗ ಆ ಕಿಲ್ಲರ್ ಹೇಳಿದ ಹಾಗೆಯೇ ಕೊಲೆ ಮಾಡಿ ಹಾಕಿದ್ದಾನೆ. ಸೊ ಈವ್ನಿಂಗ್ ಆಯಿತು. ಕಿಲ್ಲರ್ ಹೇಳಿದ ಹಾಗೆ ಸರೆಂಡರ್ ಆಗಲು ಕಾರು ಓಡಿಸಿ ನಡು ರಸ್ತೆಯಲ್ಲಿ ನಿಲ್ಲಿಸುತ್ತಾನೆ. ಆ ರಕ್ತದಲ್ಲೇ ಅವನು ಕಾರಿನಿಂದ ಹೊರಗಡೆ ಇಳಿಯುತ್ತಾನೆ. ಕೈಯಲ್ಲಿ ಚೂರಿ ಹಾಗೂ ಸಿಗರೇಟ್ ಸೇದುತ್ತಾ ನಡು ರಸ್ತೆಯಲ್ಲಿ ನಿಂತಿದ್ದ. ಅದೇ ಟೈಮಿಗೆ ಆ ಕಡೆಯಿಂದ ನಾಯಕ ಬರುತ್ತಿರೋದು. ನಾಯಕ ಕಾರಿನ ಒಂದು ಡೋರನ್ನು ಕಟ್ ಮಾಡಿ ಅವನು ನಿಂತ ಪ್ಲೇಸಿಗೆ ಸ್ಪೀಡಾಗಿ ಬಂದು ಅವನನ್ನು ಎಳೆದುಕೊಂಡು ಕಾರಿನ ಒಳಗಡೆ ಹಾಕಿ ಹೋಗುತ್ತಾನೆ. ಆ ಕಿಲ್ಲರ್ ನಾರ್ಮಲ್ ಆಗಿ ಎಲ್ಲರನ್ನು ಕೊಲೆ ಮಾಡುವ ಒಂದು ಪ್ಲೇಸ್ ಇದೆ ಅಲ್ವಾ, ಆ ಪ್ಲೇಸಿಗೆ ಕಿಲ್ಲರನ್ನು ಕರೆದುಕೊಂಡು ಹೋಗುತ್ತಾನೆ. ನಾನು ನಿನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ, ಆದರೆ ಇನ್ನೂ ಹಾಗೇನು ಇರಲ್ಲ. ನಿನ್ನನ್ನು ಹೇಗೆ ಟ್ರೀಟ್ ಮಾಡಬೇಕು ನೋಡು, ಅದೇ ಥರ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ನಾಯಕನ ಕೈಯಲ್ಲಿದ್ದ ಸಿಗರೇಟನ್ನು ಕಿಲ್ಲರ್ ಕಣ್ಣಿಗೆ ಇಡುತ್ತಾನೆ. ಆ ನೋವು ಸಹಿಸಲು ಆಗದೆ ಅವನು ಹೇಳುತ್ತಾನೆ, ಪ್ಲೀಸ್ ನನ್ನನ್ನು ಕೊಂದು ಬಿಡು ಅಂತ ಬೊಬ್ಬೆ ಹಾಕುತ್ತಿದ್ದಾನೆ. ಹಾಗೆ ಹೇಳುತ್ತಿರುವಾಗಲೇ ನಾಯಕ ಅಲ್ಲಿರುವ ಒಂದು ಸ್ಕ್ರೂ ಡ್ರೈವರನ್ನು ತೆಗೆದು ಅವನ ಬಾಯಿಯೊಳಗೆ ಕುತ್ತುತ್ತಾನೆ. ನೀನು ಅಷ್ಟು ಬೇಗ ಸಾಯಬಾರದು, ನಿನಗೆ ನೋವು ಏನು ಅಂತ ನಾನು ತೋರಿಸುತ್ತೇನೆ. ಅದರ ನಂತರ ನಾಯಕ ಅಲ್ಲಿ ಟ್ರ್ಯಾಪ್ ಅನ್ನು ರೆಡಿ ಮಾಡುತ್ತಿದ್ದಾನೆ. ಈ ಟ್ರ್ಯಾಪ್ ಹೊರಗಡೆಯಿಂದ ಯಾರಾದರೂ ಟ್ರಿಗರ್ ಮಾಡಿದರೆ ಮೇಲೆ ಇರುವ ಬ್ಲೇಡ್ ನೇರವಾಗಿ ಬಂದು ಕಿಲ್ಲರ್ನ ಕೈ ಕಟ್ಟಾಗುತ್ತೆ. ಆ ಟ್ರ್ಯಾಪ್ ಅನ್ನು ಟ್ರಿಗರ್ ಮಾಡುವ ಹಗ್ಗವನ್ನು ಡೋರಿಗೆ ಕನೆಕ್ಟ್ ಮಾಡಿ ಆ ಡೋರ್ ಓಪನ್ ಮಾಡದ ಹಾಗೆ ಕಟ್ಟಿ ಡೋರಿನಿಂದ ಹಗ್ಗವನ್ನು ಡೈರೆಕ್ಟ್ ಇವನ ಬಾಯೊಳಗೆ ಇಡುತ್ತಾನೆ. ಆಗ ಆ ಡೋರ್ ಯಾರಾದರೂ ಓಪನ್ ಮಾಡೋಕೆ ಪ್ರಯತ್ನಿಸಿದರೆ ಒಳಗಿರುವ ಆ ಕಿಲ್ಲರ್ ಆ ಡೋರ್ ಓಪನ್ ಮಾಡದೆ ಹಾಗೆ ನೋಡಬೇಕು. ಎಲ್ಲಿಯಾದರೂ ಅವನ ಬಾಯಲ್ಲಿರುವ ಹಗ್ಗ ಜಾರಿ ಬಿದ್ದರೆ ಮೇಲಿರುವ ಆ ಬ್ಲೇಡ್ ಬಂದು ಅವನ ತಲೆಗೆ ಬೀಳುತ್ತೆ. ಸೊ ಅಷ್ಟು ಈಸಿಯಾಗಿ ಹಗ್ಗವನ್ನು ಬಾಯಲ್ಲಿ ಕಚ್ಚಿ ನಿಲ್ಲೋಕೆ ಆಗಲ್ಲ ಅಂತ ಗೊತ್ತಿದ್ದ ಕಾರಣ ನಾಯಕ ಅಲ್ಲಿ ಒಂದು ಚೈರ್ನಲ್ಲಿ ಟ್ರ್ಯಾಕರ್ ಮೈಕೆಲ್ಲ ಇಟ್ಟು ಅಲ್ಲಿ ಏನು ನಡೀತಾ ಇದೆ ಅಂತ ಕೇಳಿಕೊಂಡು ಹೊರಗಡೆ ಬರುತ್ತಾನೆ. ಅದೇ ಕರೆಕ್ಟ್ ಟೈಮಿಗೆ ಸೀರಿಯಲ್ ಕಿಲ್ಲರ್ನ ತಂದೆ ತಾಯಿ ಮಗ ಅಲ್ಲಿಗೆ ಬರೋದು. ಅವರು ಬಂದು ಆ ಡೋರನ್ನು ಓಪನ್ ಮಾಡಲು ಟ್ರೈ ಮಾಡುತ್ತಾರೆ. ಆ ಡೋರ್ ಓಪನ್ ಆಗುತ್ತಿಲ್ಲ. ಡೋರ್ ಸ್ಟಕ್ ಆಗಿರಬಹುದು ಅಂತ ಹೇಳಿ ಡೋರನ್ನು ದೂಡಿ ಓಪನ್ ಮಾಡುತ್ತಾರೆ. ಡೋರ್ ಓಪನ್ ಆದಾಗ ಸೀರಿಯಲ್ ಕಿಲ್ಲರ್ನ ತಲೆ ಕಟ್ಟಾಗಿ ಕೆಳಗಡೆ ಬೀಳುತ್ತೆ. ಆ ತಲೆಯನ್ನು ನೋಡಿ ಅವರು ಹೆದರುತ್ತಾರೆ. ಇಲ್ಲಿ ನಾಯಕ ಆ ಸೌಂಡ್ ಕೇಳಿ ಇಯರ್ ಫೋನ್ ಎಲ್ಲ ತೆಗೆದು ಜೋರಾಗಿ ಅಳುತ್ತಿದ್ದಾನೆ. ಈ ಕಿಲ್ಲರ್ನಿಂದಾಗಿ ಲೈಫ್ನಲ್ಲಿ ಎಲ್ಲರನ್ನು ಕಳೆದುಕೊಂಡ, ಇಷ್ಟು ದಿನ ಮನಸ್ಸಲ್ಲೇ ಇಟ್ಟ ನೋವನ್ನು ಈಗ ಹೊರಗಡೆ ಹಾಕಿ ಅಳುತ್ತಿದ್ದಾನೆ. ಹೀಗೆ ಈ ಸೀನ್ ತೋರಿಸಿ ಈ ಫಿಲ್ಮ್ ಎಂಡ್ ಆಗುತ್ತೆ. ಈ ಮೂವಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.